ಬಿಹಾರ್ ಎಲೆಕ್ಷನ್ ಹೊತ್ತಲ್ಲೇ ಅಶೋಕ್ ಹೊಸ ಬಾಂಬ್ ಸಿಡಿಸಿದ್ದಾರೆ. ಸಿಎಂ ಡಿನ್ನರ್ ಮೀಟಿಂಗ್ ಕಹಾನಿಯನ್ನ ಬಿಚ್ಚಿಟ್ಟ ಅಶೋಕ್. ಇನ್ನು ಪ್ರತಿಯೊಬ್ಬ ಮಂತ್ರಿಗೆ ಕೋಟಿ ಕೋಟಿ ಫಿಕ್ಸ್ ಆಗಿದೆ. ಹಣ ಕೊಟ್ರೆ ಸಚಿವ ಸ್ಥಾನ, ಇಲ್ಲದಿದ್ರೆ ಜನವರಿಯಲ್ಲಿ ಚೇಂಜ್. ಇದೇ ಡಿನ್ನರ್ ಮೀಟಿಂಗ್ ಗುಟ್ಟು ಎಂದ ಅಶೋಕ್ ಬಾಂಬ್ ಸಿಡಿಸಿರುವಂತದ್ದು. ಇನ್ನು ಇದು ಬಿಹಾರ್ ಎಲೆಕ್ಷನ್ಗೆ ಫೈನಾನ್ಸ್ ತಜ್ಞ ಸಿಎಂ ಲೆಕ್ಕಾಚಾರವನ್ನ ಹಾಕಿದ್ದಾರೆ. ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಅಶೋಕ್ ಆರೋಪವನ್ನ ಮಾಡ್ತಾ ಇರುವಂತದ್ದು. ಇನ್ನು ಬಿಹಾರ್ ಎಲೆಕ್ಷನ್ ಹೊತ್ತಲ್ಲೇ ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಅಶೋಕ್ ಆರೋಪವನ್ನ ಮಾಡಿದ್ದಾರೆ. ಇಲ್ಲಿ ಸಿಎಂ ಡಿನ್ನರ್ ಮೀಟಿಂಗ್ ಕಹಾನಿಯನ್ನ ಅಶೋಕ್ ಬಿಚ್ಚಿಟ್ಟಿರುವಂತದ್ದು. ಪ್ರತಿಯೊಬ್ಬ ಮಂತ್ರಿಗೂ ಕೂಡ ಕೋಟಿ ಕೋಟಿ ಫಿಕ್ಸ್ ಆಗಿದೆ. ಹಣ ಕೊಟ್ರೆ ಸಚಿವ ಸ್ಥಾನ, ಇಲ್ಲದಿದ್ರೆ ಜನವರಿಯಲ್ಲಿ ಚೇಂಜ್ ಅಂತ ಹೇಳ್ತಾ ಇರುವಂತದ್ದು. ಈಗ ಇದೇ ಡಿನ್ನರ್ ಮೀಟಿಂಗ್ ಗುಟ್ಟನ್ನ ಅಶೋಕ್ ಬಾಂಬ್ ಸಿಡಿಸಿದ್ದಾರೆ. ಇನ್ನು ಇಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಹಣದ ಕೊರತೆ ಕಾಡ್ತಾ ಇದೆ. ನಿಗಮಗಳಿಗೆ 1800 ಕೋಟಿ ಬದಲು 300 ಕೋಟಿ ರೂಪಾಯಿಯನ್ನ ಕೊಡಲಾಗ್ತಾ ಇದೆ. ಇದರಿಂದ ಬಡವರಿಗೆ ಸಿಗಬೇಕಾದ ಸಾಲ ಸೌಲಭ್ಯ ಸಿಗ್ತಾ ಇಲ್ಲ. ಆರೋಗ್ಯ ಸಂಸ್ಥೆಗಳಲ್ಲಿ 3 ತಿಂಗಳಿಗೊಮ್ಮೆ ಸಂಬಳ ಆಗುತ್ತೆ. ಇನ್ನು 300 ಕೆಜಿ ಚಿನ್ನ ಬಿಹಾರಕ್ಕೆ ಹೋಗೋದು ಮಿಸ್ ಆಯಿತು. 300 ರೂಪಾಯಿ ಊಟ ಕೊಟ್ಟು 300 ಕೋಟಿ ರೂಪಾಯಿಯನ್ನ ವಸೂಲಿ ಮಾಡ್ತಾ ಇದ್ದಾರೆ. ಇಲ್ಲಿ ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಅಶೋಕ್ ಕಿಡಿಕಾರಿದ್ದಾರೆ. ಇನ್ನು ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಹಣದ ಕೊರತೆ ಕಾಡ್ತಾ ಇದೆ ಅಂತ ಹೇಳಿ ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಅಶೋಕ್ ಕಿಡಿಕಾರಿದ್ದಾರೆ. ಕರ್ನಾಟಕದ ಬೊಕ್ಕಸ ಬರಿದಾಯಿತು. ಇದು ಮೊನ್ನೆ ಡಿನ್ನರ್ ಮೀಟಿಂಗಿನ ಪಾಲಿಟಿಕ್ಸ್. ದಿಸ್ ಈಸ್ ಡಿನ್ನರ್ ಮೀಟಿಂಗ್ ಪಾಲಿಟಿಕ್ಸ್. ಡಿನ್ನರ್ ಮೀಟಿಂಗ್ ಅಜೆಂಡಾ ಏನು, ಪತ್ರಿಕೆಯಲ್ಲಿ ಏನು ಬಂದಿದೆ, ಚಾನಲ್ಗಳೇನು ಬಂದಿದೆ, ಅದು ನಿಜ ಅಲ್ಲ. ಅಲ್ಲಿ ಒರಿಜಿನಲ್ ಆಗಿದ್ದು ಈ 300 ಕೋಟಿಗೆ ಯಾವುದು ಅಲ್ಲಿಗೆ ಚಿನ್ನದ ಗಟ್ಟಿಗಳು ಬಿಹಾರಕ್ಕೆ ಹೋಗ್ಬೇಕಾಯಿತು. 300 ಚಿನ್ನದ ಗಟ್ಟಿಗಳು ಏನು ಬಿಹಾರಕ್ಕೆ ಹೋಗ್ಬೇಕಾಯಿತು. ಸುಮಾರು 50 kg ಆ ಗಟ್ಟಿಗಳು ದಾರಿಯಲ್ಲೆಲ್ಲ ಹಿಡಿದ್ಬಿಡ್ತಾರೆ ಅಂತ ಚಿನ್ನದ ಗಟ್ಟಿ ಮಾಡಿ ಕಳಿಸಿದ್ರು. ಅದು ಹೋದ್ಮೇಲೆ ಈಗ ಸಿದ್ದರಾಮಯ್ಯನವರು ಎಲ್ಲ ಮಿನಿಸ್ಟರ್ಗಳಿಗೆ ಒಂದೊಂದು ಗಟ್ಟಿ ಫಿಕ್ಸ್ ಮಾಡಿದ್ದಾರೆ. ಈಗ ಎಲ್ಲ ಮಂತ್ರಿಗಳಿಗೂ ಈಗ ಒಂದೊಂದು ಕೋಟಿ ಕೋಟಿ ಫಿಕ್ಸ್. ಈಗ ಕೊಟ್ಟರೆ ನೀವು ಡಿಸೆಂಬರಲ್ಲಿ ಇರ್ತೀರ, ಕೊಡಲಿಲ್ಲ ಅಂದರೆ ಜನವರಿಯಲ್ಲಿ ನೀವಿರಲ್ಲ. ಕೊಟ್ಟರೆ ಡಿಸೆಂಬರಲ್ಲಿ ನೀವು ಸೀಟು ಗ್ಯಾರಂಟಿ. ಇದು ಗ್ಯಾರಂಟಿ. 1 ಕೋಟಿ ಅಲ್ಲಪ್ಪ, ಕೋಟಿ 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 ಪ್ಲಸ್ ಕೋಟಿ. ಅದು ಇಲಾಖೆ ಮೇಲೆ, ಯಾವ್ಯಾವ ಇಲಾಖೆ ವೆಯ್ಟ್ ಮೇಲೆ, ಇಲಾಖೆಯ ವೆಯ್ಟ್ಗಳ ಮೇಲೆ, ಇಲಾಖೆಗೆ ಎಷ್ಟು ವೆಯ್ಟ್ ಇದೆ ಆ ವೆಯ್ಟ್ಗಳ ಮೇಲೆ ಫಿಕ್ಸ್ ಆಗಿದೆ. ಕೊಟ್ಟರೆ ಡಿಸೆಂಬರಲ್ಲಿ ನಿಮ್ಮ ಹೆಸರು ಇದರಲ್ಲಿ ಇರ್ತೈತೆ, ಏನೋ ಮಂತ್ರಿಮಂಡಲದ ನಿಮ್ಮ ಆಫೀಸ್ಗಳಲ್ಲಿ. ಇಲ್ಲ ಕೊಟ್ಟಿಲ್ಲ ಅಂದರೆ ಜನವರಿಯಲ್ಲಿ ಆ ಇಲಾಖೆಯ ಆಫೀಸಲ್ಲಿ ಬೇರೆ ಮಂತ್ರಿ ಹೆಸರು ಬರ್ತದೆ.